ಎಲ್ರಿಗೂ ನಮಸ್ಕಾರ. ಇವತ್ತು PSI ಪೇಪರ್ 1 ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಪೇಪರ್ 1 ಎಸ್ಸೆನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಕೊಡ್ತೀನಿ. ನಾನು ಯಾವುದು ಎಸ್ಸೆನ ಡಿಸ್ಕಸ್ ಮಾಡ್ತಿಲ್ಲ. ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಎಸ್ಸೆ ಬರೆಯೋಕ್ಕೆ, ಅಥವಾ ಎಸ್ಸೆದು ಟಾಪಿಕ್ಸ್ನ ಹೇಗೆ ಚೂಸ್ ಮಾಡಬೇಕು, ಅಥವಾ ಎಸ್ಸೆದು ಡೇಟಾ ಹೇಗೆ ಕಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲಿಂಗಾಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಬಟ್ ಇದನ್ನು ಕಂಪ್ಲೀಟಾಗಿ ಇದು ಎಸ್ಸೆಗೆ ಅಂತಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇಜರ್ಲಿ ಇವಾಗ ಆಲ್ರೆಡಿ ನನ್ನ ಸ್ಟೂಡೆಂಟ್ಸು 6 ಮಂತ್ಸಿಂದ ಎವ್ರಿ ವೀಕ್ ಒಂದು ಎಸ್ಸೆ ಬರೀತಾ ಇದ್ದಾರೆ. ಸೊ ನೀವು ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ, ಯಾರು ನೋಟಿಫಿಕೇಷನಿಗೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣವೇ ಎಸ್ಸೆಗೆ ಏನು ನಾನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಬಿಕಾಸ್ ಎಸ್ಸೆಯಲ್ಲಿ 35 ಅಂದರೆ ಪೇಪರ್ 1ನಲ್ಲಿ 35 ಮಿನಿಮಮ್ ಸ್ಕೋರ್ ಆಗಬೇಕು. ಆವಾಗಲೇ ನೀವು ಆರಾಮಾಗಿ ಲಿಸ್ಟಲ್ಲಿ ಇರ್ತೀರ. ಅದಕ್ಕಿಂತ ಕಮ್ಮಿ ಆದರೆ ಏನಾಗುತ್ತೆ ಅಂತಂದರೆ ನೀವು ಪೇಪರ್ 2ಗೆ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಪೇಪರ್ 1ನಲ್ಲಿ 40+ ನಿಮ್ಮದು ಏಮ್ ಇರಬೇಕು. 40+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎವ್ರಿ ವೀಕ್ ಒಂದೊಂದು ಎಸ್ಸೆ ಬರೆದ್ರೆ ನೀವು ಆರಾಮ್ಸೆ ಐ ಕ್ಯಾನ್ ಅಶ್ಯೂರ್ ಯು ದಟ್ ಯು ಕ್ಯಾನ್ ಸ್ಕೋರ್ 38-39 ಮಾರ್ಕ್ಸ್. ಸೊ ಇವಾಗ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರಿಗೆ ಈ ವಿಡಿಯೋ. ಡೂ ಒನ್ ಥಿಂಗ್. ಫಸ್ಟು ಎಡಿಟೋರಿಯಲ್. ನೀವು ಇಂಗ್ಲೀಷ್ ಮೀಡಿಯಮ್ ಅವರಾದರೆ ದ ಹಿಂದೂ ಓದಿ, ಕನ್ನಡ ಮೀಡಿಯಮ್ ಅವರಾದರೆ ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ಯಾವುದೋ ಒಂದು ಪೇಪರ್ ಓದಿ. ಇವಾಗ ಎಸ್ಸೆನ ಹೇಗೆ ಬರೆಯೋದು? ಫಸ್ಟು PYQs ತುಂಬ ಹಿಂದೆ ನೀವು 15-16 ಮಾಡಿಲ್ಲ ಅಂದರೂ ಪರವಾಗಿಲ್ಲ. 2020 ಮೇಲೆ ಆಗಿರುವಂತಹ ಎಲ್ಲ PSI ಅದು ಮತ್ತು ಇನ್ನು ರಿಸರ್ವ್ ಪೊಲೀಸು ಅದೆಲ್ಲ ಬರುತ್ತಲ್ಲ, ಅದು ESI ಎಷ್ಟು ಪೇಪರ್ ಸಿಗುತ್ತೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಇವತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೇಪರ್ 1 ಆದಷ್ಟು ನಿಮಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಕ್ವಶನ್ ಪೇಪರ್ಸ್ ಪೇಪರ್ 1 ಇದರಲ್ಲಿ ಟ್ರೆಂಡ್ ನೋಡಿ. ಫಸ್ಟು ಹೆಂಗೆ ಟ್ರೆಂಡ್ಸ್ ಇದೆ, ಯಾವ ಥರ ಎಸ್ಸೆಗಳು. ಮುಂಚೆ ಎಲ್ಲ ಡೈರೆಕ್ಟ್ ಎಸ್ಸೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಅಥವಾ ಎಜುಕೇಷನ್ ಬಗ್ಗೆ ಬರ್ತಾ ಇತ್ತು, ಅಂದರೆ ಸ್ವಲ್ಪ ಸಿಂಪಲ್ ಆಗಿರೋದು 10th 12th ಲೆವೆಲಿಗೆ. ಬಟ್ ಇತ್ತೀಚೆಗೆ ಎಸ್ಪೆಷಲಿ 402 ಮತ್ತು 545 KS ಮತ್ತು IAS ಲೆವೆಲ್ಗೆ, UPSC KPSC ಲೆವೆಲಿಗೆ ಬಂದಿದೆ ಎಸ್ಸೆ. ಅಂದರೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಹೇಗಿರಬೇಕು, UPSC ಮತ್ತು KPSC ಲೆವೆಲಿಗೆ ಇರಬೇಕು. ಆ್ಯಸ್ ಅ UPSC ಸ್ಟೂಡೆಂಟ್ಸು ನನಗೆ ಗೊತ್ತಿದೆ ನಮ್ಮದು ಪ್ರಿಪ್ರೇಷನ್ನು ಎಸ್ಸೆಗೆ ಹೇಗಿರುತ್ತೆ ಅಂತ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಯಾವುದಾದ್ರೂ ಒಂದು ಎಜುಕೇಷನ್ ಅಂತ ತಗೊಳ್ಳಿ. ಈ ಟಾಪಿಕ್ ಮೇಲೆ ಕಂಪ್ಲೀಟ್ ಡೇಟಾ ಕಲೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಅವರ್ ಫಸ್ಟ್ ಜಾಬ್. ಡೇಟಾ ಅಂದರೆ ಲಿಟ್ರಸಿ ರೇಟ್ ಆಗಿರಬಹುದು, ಅಥವಾ ಎಷ್ಟು ಬಜೆಟಲ್ಲಿ ಎಷ್ಟು ಏನು ಅಮೌಂಟನ್ನ ಎಜುಕೇಷನಿಗೆ ಕೊಟ್ಟಿದ್ದಾರೆ, ಎಷ್ಟು % ಆಫ್ GDP ಅದಾಗಿರ್ಬೋದು. ಮತ್ತು ನಮ್ಮದು ಯಾವ್ಯಾವ ಅಂದರೆ ಲಿಟ್ರಸಿ ಅಂದರೆ ಕಂಪ್ಲೀಟ್ ಬರುತ್ತೆ, ಫೀಮೇಲು ಮತ್ತು ಮೇಲು ಎಲ್ಲವೂ, ಮತ್ತು ರೂರಲ್ಲು ಅರ್ಬನ್ನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಿಂಗ್ ತೊಗೊಳ್ತೀವಿ. ನೆಕ್ಸ್ಟ್ ಬಂದು ಯಾವ ಇನ್ಸ್ಟಿಟ್ಯೂಷನ್ನಿಂದ ಹೆಚ್ಚಿಗೆ ನಮಗೆ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗ್ತಿದ್ದಾರೆ ಅದು ಕೂಡ, ಅದು ಲೀಸ್ಟು ಅಂದರೆ ನಾವು ಸಬ್ಸ್ಟಾನ್ಷಿಯೇಟ್ ಮಾಡೋಕ್ಕೆ ಕೆಲವು IIT ಮತ್ತು IIMs ಇದ್ರದ್ದು ಡೇಟಾ ತಗೊಳ್ತೀವಿ. ಅದನ್ನು ಬಿಟ್ಟರೆ ಕೊನೆಗೆ ಸರ್ಕಾರದ ಪಾಲಿಸೀಸ್ ಏನು, ಸ್ಕೀಮ್ಸ್ ಏನು, ಅದರಿಂದ ಎಷ್ಟು ಕಂಪೇರ್ ಮಾಡ್ತೀವಿ ಡೇಟಾನ. ಈ ಥರ ನೀವು ಕೂಡ ಡೀಟೇಲಿಂಗು ಎಜುಕೇಷನ್ ಬಗ್ಗೆ ಡೇಟಾನ ಕಲೆಕ್ಟ್ ಮಾಡಬೇಕು. ಮತ್ತು ಕೋಡ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮದು ಇದು ಇಂಟ್ರೊಡಕ್ಷನ್ ಬರೆಯುವಾಗ ನಿಮಗೆ ಕೋಡ್ಸ್ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಕನ್ಕ್ಲೂಷನು ನಿಮ್ಮದು ಓನ್ ಆಗಿರಬೇಕು. ಅಂದರೆ ನೀವು ಬೇರೆ ಯಾವುದೋ ಒಂದು ಎಸ್ಸೆನ ಕಾಪಿ ಮಾಡಿ ಕನ್ಕ್ಲೂಷನ್ ಬರೆಯೋದಿಲ್ಲ. ಇವತ್ತಿನ ಪ್ರಾಬ್ಲಮ್ ಹೀಗಿದೆ, ನಾಳೆ ಫ್ಯೂಚರಿಸ್ಟಿಕ್ಕಾಗಿ ಏನಾಗುತ್ತೆ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು. ಕನ್ಕ್ಲೂಷನು ನಿಮ್ಮದು ಓನ್ ವರ್ಡ್ಸ್ ಆಗಿರಬೇಕು, ಓನ್ ಥಾಟ್ ಆಗಿರಬೇಕು. ಮತ್ತು ಇನ್ನೊಂದು ಏನಂತಂದರೆ, ಈಗ ಎಜುಕೇಷನ್ ಅಂತ ತಗೊಂಡ್ರೆ, ಈಗ ಮಧ್ಯಕ್ಕೆ ಎಜುಕೇಷನ್ ಅಂತ ಬರೀರಿ. ಆಮೇಲೆ ಟಾಪಿಕ್ ಹೆಂಗೆ ಕಲೆಕ್ಟ್ ಮಾಡಬೇಕು, ಸೊಸೈಟಿಗೆ ಎಜುಕೇಷನಿಂದ ಸೊಸೈಟಿಗೆ ಏನು ಪಾಸಿಟಿವ್ ಆಗುತ್ತೆ ಅಥವಾ ಇಂಪ್ಯಾಕ್ಟ್ ಏನಾಗುತ್ತೆ. ಸೊಸೈಟಿ ಅಂದರೆ ಇಲ್ಲಿ ವುಮನ್ನು ಮೇನ್ಲಿ, ವಲ್ನರೇಬಲ್ ಸೆಕ್ಷನ್ನು ಇದೆಲ್ಲ ಬರುತ್ತೆ, ವಲ್ನರೇಬಲ್ ಸೆಕ್ಷನ್. ಮತ್ತು ಹಿಸ್ಟೋರಿಕಲ್ ವ್ಯೂನ ನೀವು ಇಂಟ್ರೊಡಕ್ಷನ್ ಬರೆಯೋದಕ್ಕೆ ಯೂಸ್ ಮಾಡ್ಬೋದು. ಹಿಸ್ಟ್ರಿಯಲ್ಲಿ ಹೇಗಿತ್ತು ಎಜುಕೇಷನ್ನು, ಇವಾಗ ಹೇಗಿದೆ, ಇವಾಲ್ವ್ ಆಗಿದೆಯಾ ಅಥವಾ ಕೆಳಗೋಗಿದೆಯಾ ಇದ್ರ ಬಗ್ಗೆ. ಮತ್ತು ಪಾಲಿಟಿಕಲಿ ಅಂತಂದರೆ ಕಾನ್ಸ್ಟಿಟ್ಯೂಷನಲಿ ಎಜುಕೇಷನ್ಗೆ ಯಾವ ರೀತಿ ಪ್ರಾಧಾನ್ಯತೆ ಇದೆ, ಎಜುಕೇಷನ್ಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ಇಲ್ಲಿ ನೀವು ಆರ್ಟಿಕಲ್ನ ಹಾಕಿ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಬೋದು. ಫಂಡಮೆಂಟಲ್ ಡ್ಯೂಟಿ, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಅದದ್ದು. ನೆಕ್ಸ್ಟ್ ಕಮ್ಸ್
ಸೈನ್ಸ್ ಆ್ಯಂಡ್ ಟೆಕ್. ಈಗ ಎಜುಕೇಷನಿಂದ ಸೈನ್ಸ್ ಆ್ಯಂಡ್ ಟೆಕ್ನ ಎಜುಕೇಷನಲ್ಲಿ ಹೇಗೆ ಇಂಪ್ಲೈ ಮಾಡ್ಬೋದು, ಹೇಗೆ ಯೂಸ್ ಮಾಡಿಕೊಂಡು ಲಿಟ್ರಸಿ ರೇಟ್ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ AI, ಇವಾಗ AI ಬಂದಿರೋದ್ರಿಂದ ಸ್ಟೂಡೆಂಟ್ಸಿಗೆ ಎಷ್ಟು ಈಸಿ ಆಗ್ತಿದೆ, ಲೆಕ್ಚರರ್ಸಿಗೆ ಎಷ್ಟು ಅದರಿಂದ ಈಸಿ ಆಗ್ತಿದೆ, ಮತ್ತು ಅವರು ಅಟೆಂಡೆನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಯಾವ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಬೋದು. ಈ ಥರ ಟಾಪಿಕ್ನ ನಾನು ಹೆಂಗೆ ಕಲೆಕ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಮ್ಸ್ ಎಕನಾಮಿ. ಈಗ ಎಜುಕೇಷನ್ನು ಜಾಸ್ತಿ ಆದಂಗೆ GDPಗೆ ಅದರಿಂದ ಕಾಂಟ್ರಿಬ್ಯೂಷನ್ ಎಷ್ಟು ಬರ್ತಿದೆ. ಫಾರ್ ಎಕ್ಸಾಂಪಲ್ ಐ ಟಿ ಸೆಕ್ಟರ್ ವರ್ಕ್ ಮಾಡಬೇಕಂತಂದರೆ ನಮಗೆ ಮಿನಿಮಮ್ ನಾಲೆಡ್ಜ್ ಇರಬೇಕು. ಮಿನಿಮಮ್ ಅಲ್ಲ, ಐ ಕ್ಯಾನ್ ಸೇ ಡಿಗ್ರಿ ಅಂತೂ ಇರಲೇಬೇಕು ಎಜುಕೇಷನ್, ಜೊತೆಗೆ ಸ್ಕಿಲ್ಡ್ ಇರಬೇಕು. ಸೊ ಇದು ಹೇಗೆ ನಮಗೆ ಕಂಪ್ಲೀಟ್ ಎಜುಕೇಷನ್ನು ನಮ್ಮದು ಎಕಾನಮಿನ ಹೇಗೆ ಜಾಸ್ತಿ ಮಾಡ್ತಿದ್ದೆ, ಅಂದರೆ ನಮ್ಮ ಎಕನಾಮಿಕಲ್ ಸ್ಟೇಟಸ್ನ ಹೇಗೆ ಜಾಸ್ತಿ ಮಾಡ್ತಿದೆ. ಅದಾದಮೇಲೆ ಜೊತೆಗೆ ಇಂಟರ್ನ್ಯಾಷನಲ್ ಇದರಲ್ಲಿ ಸ್ಟೇಟಸಲ್ಲಿ ಬೇರೆ ಸ್ಟೇಟ್ಸಿಗೆ ಅಥವಾ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾ ಎಲ್ಲಿ ಸ್ಟ್ಯಾಂಡ್ ಆಗಿದೆ ಎಜುಕೇಷನ್ ಮೇಲೆ. ಈ ಥರ ನೀವು ಫಸ್ಟು ಡೇಟಾನ ಕಲೆಕ್ಟ್ ಮಾಡಿ ಆಮೇಲೆ ಎಜುಕೇಷನ್ ರಿಲೇಟೆಡ್ ಯಾವ್ಯಾವ್ದು ಎಸ್ಸೆ ಇದೆ ಅದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಅದಕ್ಕೆ ಎಸ್ಸೆ ಬರೀರಿ. ಬಿಕಾಸ್ ಎವ್ರಿ ವೀಕ್ ಒಂದು ಎಸ್ಸೆ ನೀವು ಬರೀಲಿಲ್ಲ ಅಂದರೆ ಐ ಕ್ಯಾನ್ ಟೆಲ್ ಯು ದ್ಯಾಟ್ ಎಕ್ಸಾಮಲ್ಲಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಆಲ್ರೆಡಿ ದೆರ್ ಆರ್ ಸ್ಟೂಡೆಂಟ್ಸ್ who have written more than 50 essays for upcoming PSI exams. ಆಯಿತಾ, ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ನಾವು. ನೋಟಿಫಿಕೇಷನ್ಗಂತ ವೆಯ್ಟ್ ಮಾಡಲೇಬೇಡಿ. ನಾನು ಆದಷ್ಟು ವೀಕ್ಲಿ ಒಂದು ಎಸ್ಸೆನ ತಗೊಂಡು ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸೊ ಡೂ ಸ್ಟಾರ್ಟ್ ರೈಟಿಂಗ್ ಸಿಂಪಲ್ ಎಸ್ಸೇಸ್. ತೀರಾ ತಲೆ ಕೆಡಿಸ್ಕೊಬೇಡಿ ಫಸ್ಟ್ ಎಸ್ಸೆಲ್ಲೇ ನಾನು ಮಾಸ್ಟರ್ ಆಗ್ತೀನಿ ಅಂತ. ಫಸ್ಟ್ 5 to 6 ಎಸ್ಸೇಸು ನೀವೇ ಓದಿದ್ರೆ ನಿಮಗೆ ನಗು ಬರುತ್ತೆ. ಬಿಕಾಸ್ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಸೊ ಅದಾದಮೇಲೆ ಯು ವಿಲ್ ರೈಟ್ ವೆರಿ ಗುಡ್ ಎಸ್ಸೇಸ್, ನೋ ಡೌಟ್ ಇನ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.